ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆಯಿಂದ ಆರಂಭವಾಗ್ತಾ ಇದೆ ಮುಂಗಾರು ಅಧಿವೇಶನ. ಮುಂಗಾರು ಅಧಿವೇಶನದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಕಾರಣ ಏನೇನ್ ವಿಚಾರಗಳು ಚರ್ಚೆಗೆ ಬರುತ್ತೆ, ಆಡಳಿತಾರೂಢ ಪಕ್ಷವನ್ನು ಹೆಂಗ್ ಕಟ್ಟಾಕ್ತಾರೆ ಅಂತ. ಅಧಿವೇಶನಕ್ಕೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲಾ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ, ಹೇಗೆ ಸಮರ್ಥವಾಗಿ ನಿಭಾಯಿಸಬೇಕು ಅಂತ. ಸಿಎಂ ಆದ ಬಳಿಕ ನಡೀತಾ ಇರುವಂತ ಅಧಿವೇಶನ ಇದು. ಇವತ್ತು ಸಚಿವರ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ವಿಪಕ್ಷಗಳನ್ನ ಯಾವ ರೀತಿ ಕಟ್ ಹಾಕಬೇಕು, ಏನೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯಾವ ಅಸ್ತ್ರವನ್ನ ಅವ್ರು ಪ್ರಯೋಗ ಮಾಡಿದ್ರು ಕೂಡ ಹೆಂಗೆ ಡಿಫೈನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ. ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗಿರುವ ವಿಪಕ್ಷಗಳು ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಇವೆಲ್ಲವೂ ಕೂಡ ಬಿಜೆಪಿಗೆ ಜೆಡಿಎಸ್ಗೆ ಅಸ್ತ್ರಾನೆ. ವಾಲ್ಮೀಕಿ ಹಗರಣವನ್ನ ಪ್ರಸ್ತಾಪಿಸಿ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಅದರಲ್ಲೂ ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದಾರಲ್ಲ, ಅದು ಕೂಡ ಈಗ ವಿಪಕ್ಷಗಳಿಗೆ ಒಂದ್ ರೀತಿ ಅಸ್ತ್ರ ಕೊಟ್ಟಂತೆ. ವಿಪಕ್ಷಗಳ ಏಟಿಗೆ ಎದುರೇಟು ಕೊಡೋದ್ರ ಬಗ್ಗೆ ಸಚಿವರ ಜೊತೆ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ಕಾವೇರಿ ನದಿ ನೀರಿನ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಹೋರಾಟಕ್ಕೆ ವಿಪಕ್ಷಗಳು ಈಗಾಗಲೇ ಸಜ್ಜಾಗಿವೆ. ಇದೆಲ್ಲವನ್ನು ಫೇಸ್ ಮಾಡ್ಬೇಕಲ್ಲ, ಹಂಗಾಗಿ ಸಿಎಂ ತಯಾರಿ. ವಿಪಕ್ಷಗಳ ಟೀಕೆಗೆ ಉತ್ತರ ಕೊಡಿ ಅಂತ ಸಚಿವರಿಗೆ ಸೂಚಿಸಲಿರುವ ಸಿಎಂ ನಿಮ್ಮ ಇಲಾಖೆಗಳ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಿ ಅಂತ ಕೂಡ ಹೇಳಿದ್ದಾರೆ.